ಹುಬ್ಬಳ್ಳಿಯಲ್ಲಿ ತಪ್ಪಿದ ಭಾರೀ ಅನಾಹುತ 4 ಗಂಟೆ ಆಗಸದಲ್ಲೇ ಫ್ಲೈಟ್ ಸುತ್ತಾಟವನ್ನ ಮಾಡಿದೆ. ಇನ್ನು ಆತಂಕದಲ್ಲಿ ಪ್ರಯಾಣಿಕರು ಕಣ್ಣೀರನ್ನ ಹಾಕಿದ್ದಾರೆ. ಯಾಕೆಂತಂದ್ರೆ 4 ಗಂಟೆ ಆಗಸದಲ್ಲೇ ಫ್ಲೈಟ್ ಸುತ್ತಾಟ ಮಾಡಿದ್ರೆ ಪ್ರಯಾಣಿಕರ ಪರಿಸ್ಥಿತಿ ಯಾವ ರೀತಿ ಆಗಿರುತ್ತೆ, ಎಲ್ಲರೂ ಕೂಡ ಕಣ್ಣೀರನ್ನ ಹಾಕಿದ್ದಾರಂತೆ. ಆ ಒಂದು ಭಯದಲ್ಲಿ ಫ್ಲೈ 91 ವಿಮಾನದಲ್ಲಿ ಪ್ರಯಾಣಿಕರ ಪರದಾಟ, ಹವಾಮಾನ ವೈಪರೀತ್ಯ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಜೊತೆಗಿನ್ನು ದೇವರಿಗೆ ಕೈ ಮುಗಿದು ಬೇಡ್ಕೊಂಡಿದ್ದಾರೆ ಪ್ರಯಾಣಿಕರು, ನಮ್ಮನ್ನೆಲ್ಲರೂ ಕೂಡ ಸೇಫ್ ಆಗಿಡ್ಸಪ್ಪ, ಸೇಫ್ ಆಗಿ ಒಂದು ಫ್ಲೈಟ್ ಲ್ಯಾಂಡ್ ಆಗೋ ತರ ನೋಡ್ಕೊಂತ ದೇವರನ್ನ ಬೇಡ್ಕೊಂಡಿದ್ದಾರಂತೆ. ಇನ್ನು ಹುಬ್ಬಳ್ಳಿ ತಲುಪಬೇಕಾಗಿದ್ದ ವಿಮಾನ ಬೆಂಗಳೂರಲ್ಲೇ ಲ್ಯಾಂಡ್ ಆಗಿದೆ. ನೀವು ಕೂಡ ಗಮನಿಸ್ತಾ ಇದ್ದೀರಾ, ಒಂದು ಫ್ಲೈಟ್ ಏನಿದೆ ಸುಮಾರು 4 ಗಂಟೆಗಳ ಕಾಲ ಅಲ್ಲೇ ಸುತ್ತಾಡಿದೆ. ಆಕ್ಚುಲಿ ಹೋಗಬೇಕಾಗಿದ್ದು ಹುಬ್ಬಳ್ಳಿ, ಆದರೆ ಬೆಂಗಳೂರಿನಲ್ಲೇ ಸುತ್ತಾಟವನ್ನು ನಡೆಸಿದೆ 4 ಗಂಟೆಗಳ ಕಾಲ. ಎಲ್ಲಾ ಪ್ರಯಾಣಿಕರಿಗೂ ಕೂಡ ಭಯ ಶುರುವಾಗಿದೆ. ಯಾಕೆಂತಂದ್ರೆ ನೀವು ಗಮನಿಸಿರಬಹುದು, ಸುಮಾರು ಫ್ಲೈಟ್ಗಳು ಈ ಒಂದು ಟೇಕ್ ಆಫ್ ಆಗುವಂತಹ ಸಂದರ್ಭದಲ್ಲಿ ಅಥವಾ ಲ್ಯಾಂಡ್ ಆಗುವಂತಹ ಸಂದರ್ಭದಲ್ಲಿ ಈ ಒಂದು ಫ್ಲೈಟ್ ಕ್ರಾಶ್ ಆಗೋದಾಗಿರಬಹುದು ಅಥವಾ ಏನಾದರೂ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿ ಅಲ್ಲಿರುವಂತಹ ಪ್ರಯಾಣಿಕರಿಗೂ ಕೂಡ ಸಮಸ್ಯೆಗಳು ಉಂಟಾಗುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇದೆ. ಹಾಗಾಗಿ ಒಂದು ಫ್ಲೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲರೂ ಪ್ರಯಾಣಿಕರು ಕೂಡ ಗಾಬರಿ ಆಗಿದ್ರಂತೆ. ಆದರೆ ಯಾವುದು ಟ್ರಾವೆಲಿಂಗಿಗೆ ಬಹಳ ಸೇಫ್ ಅಂತಂದ್ರೆ ಫ್ಲೈಟ್ ಟ್ರಾವೆಲಿಂಗ್ ಬಹಳ ಸೇಫ್ ಅಂತ ಹೇಳ್ತಾರೆ. ಆದ್ರೆ ಈಗ ಫ್ಲೈಟ್ ಅಂದ್ರೂ ಕೂಡ ಭಯ ಆಗುತ್ತೆ, ಫ್ಲೈಟ್ ಅಲ್ಲಿ ಹೋಗ್ಲಿಕ್ಕೂ ಕೂಡ ಭಯ ಆಗುತ್ತೆ. 4 ಗಂಟೆ ಆಗಸದಲ್ಲಿ ಒಂದು ಫ್ಲೈಟ್ ಸುತ್ತಾಟವನ್ನ ನಡೆಸಿದೆ. ಈ ಒಂದು ಸುತ್ತಾಟದಿಂದ ಪ್ರಯಾಣಿಕರಿಗೂ ಕೂಡ ಗಲಿಬಿಲಿ ಆಗಿದೆ, ಜೊತೆಗೆ ಆತಂಕ ಕೂಡ ಮನೆ ಮಾಡಿದೆ. ಯಾಕೆಂತಂದ್ರೆ ಸುರಕ್ಷಿತವಾಗಿ ಫ್ಲೈಟ್ ಲ್ಯಾಂಡ್ ಆಗ್ಬಿಟ್ರೆ ಸಾಕಪ್ಪ ಅನ್ನೋ ಮನಸ್ಥಿತಿ ಬಂದ್ಬಿಟ್ಟಿರುತ್ತೆ ಆ ಒಂದು ಫ್ಲೈಟ್ ನಲ್ಲಿ ಇರುವಂತಹ ಪ್ರಯಾಣಿಕರಿಗೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.